ನಮಸ್ಕಾರಗಳು. ಶೈವ ದೇವಾಲಯಗಳಲ್ಲಿ ಇದು ಪ್ರಪ್ರಥಮವಾಗಿ ಕಟ್ಟಿರುವಂಥ ದೇವಾಲಯ. ಇದು 2 ಹಂತದಲ್ಲಿ ದೇವಾಲಯ ನಿರ್ಮಾಣವಾಗಿದ್ದರೆ 3ನೇ ಹಂತದಲ್ಲಿ ನಂದಿ ಮಂಟಪ ನಿರ್ಮಾಣವಾಗಿದೆ. ಶಾಸನದಲ್ಲಿ ಇದನ್ನು 1104ರಲ್ಲಿ ನಿರ್ಮಾಣ ಮಾಡ್ತಾರೆ. ಇಲ್ಲಿಯ ದೇವಾಲಯದ ವಾಸ್ತುಶಿಲ್ಪ ಇದೆಲ್ಲ ಅರ್ಧ ಬಿದ್ದು ಹೋಗಿರ್ತದೆ. ಇದನ್ನು ಪುನರ್ ನಿರ್ಮಾಣ ಮಾಡಿದಂಥವರು ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯಗಳ ಇಲಾಖೆಯಿಂದ. ಒಟ್ಟಾರೆ ಲಕ್ಕುಂಡಿಯೊಳಗೆ 101 ದೇವಾಲಯಗಳು, 101 ಬಾವಿ, 101 ಈಶ್ವರ ಲಿಂಗುಗಳು ಇದ್ವು ಅಂತ ಏನು ಹೇಳ್ತಾರೆ. ಇವತ್ತು ಅಳಿದುಳಿದ ದೇವಾಲಯಗಳನ್ನು ಪುರಾತತ್ವ ಮತ್ತು ವಸ್ತು ಸಂಗ್ರಹಾಲಯಗಳ ಇಲಾಖೆಯಿಂದ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಕಾನೂನು ಮತ್ತು ಸಂಸದೀಯ ಪ್ರವಾಸೋದ್ಯಮಿ ಎಚ್ ಕೆ ಪಾಟೀಲರು ಇಲ್ಲಿ ಲಕ್ಕುಂಡಿಯ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಸಂಗ್ರಹ ಮಾಡಿ ಒಂದೇ ದಿವಸದಲ್ಲಿ ಪ್ರಾಚ್ಯ ವಸ್ತು ಪ್ರಜ್ಞೆಯನ್ನು ನಿರ್ಮಾಣ ಮಾಡಿದ್ದಕ್ಕೆ ಇಲ್ಲಿ ಪ್ರಜ್ವಲ್ ರಿಚ್ಚಿ ಅನ್ನುವಂಥ ಒಬ್ಬ ಹುಡುಗ 8ನೇ ಕಲಿಯುವಂಥ ಒಂದು ಹುಡುಗ ಪ್ರಾಚ್ಯ ವಸ್ತು ಪ್ರಜ್ಞೆಯಿಂದಾಗಿ ಸಿಕ್ಕಂಥ ನಿಧಿ ಮನೆ ಕಟ್ಟುವ ಹೊತ್ತಿನಾಗ ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ತಾನ. ಹೀಗಾಗಿ ಪ್ರಾಚ್ಯ ವಸ್ತು ಪ್ರಜ್ಞೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಕ್ಕೆ ಈ ಲಕ್ಕುಂಡಿಯ ಪ್ರಾಚೀನ ಸ್ಮಾರಕಗಳು ರಾಜ್ಯ ಸರ್ಕಾರದ ಮತ್ತು ರಾಷ್ಟ್ರದ ಸಾಂಸ್ಕೃತಿಕ ಸಂಪತ್ತು ಇವುಗಳನ್ನು ನಾವು ರಕ್ಷಣೆ ಮಾಡಬೇಕನ್ನೋದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಈ ದಿಶೆಯೊಳಗೆ ಸಾವಿರಾರು ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹ ಮಾಡಿ ಒಂದೇ ದಿವಸದಲ್ಲಿ ಬಯಲು ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಿದ್ದು ಮಾನ್ಯ ಸಚಿವರು ಗಿನ್ನೆಸ್ ದಾಖಲೆ ಅಂತ ಹೇಳ್ಬೋದು. ಈ ದಿಶೆಯೊಳಗೆ ಲಕ್ಕುಂಡಿ ವಿಶ್ವ ಪರಂಪರಾ ಪಟ್ಟಿಕೆಯಲ್ಲಿ ಸೇರಿಸಬೇಕು. ಇದರಿಂದ ಲಕ್ಕುಂಡಿಯ ಅಳಿದುಳಿದ ಸ್ಮಾರಕಗಳು ಇನ್ನೂ ಇತಿಹಾಸದ ಮೇಲೆ ಹೊಸ ಬೆಳಕು ಬೀರ್ತಾವು. ಈ ದಿಶೆಯೊಳಗೆ ಇಲ್ಲಿ ಸೋಮೇಶ್ವರ ದೇವಾಲಯ 1ನೇ ಶೈವ ದೇವಾಲಯ ಅಂತ ಹೇಳ್ತೀವಿ. ಇದರ ಕಾಲಮಾನ 11ನೇ ಶತಮಾನ, 1104. ಲಕ್ಷ್ಮೀನಾರಾಯಣ ದೇವಾಲಯ ಈ ಊರ ಮಧ್ಯದಲ್ಲಿರ್ತಕ್ಕಂಥ ಲಕ್ಷ್ಮೀನಾರಾಯಣ ದೇವಾಲಯ. ಇಲ್ಲಿರ್ತಕ್ಕಂಥ ಒಳಗಿನ ಗರ್ಭಗೃಹದಲ್ಲಿ ವಿಗ್ರಹ ಭಗ್ನಗೊಂಡರು ಮತ್ತು ಬೇರೆ ವಿಗ್ರಹವನ್ನಿಟ್ಟು ಅಲ್ಲೇನು ದಿನನಿತ್ಯ ಪೂಜಾ ಮಾಡ್ತಾರೆ. ಅದರ ಸುತ್ತಲೂ ಏನು ಅತಿಕ್ರಮಣ ಆಗಿತ್ತು, ಆವಾರಗೋಡೆ ಇತ್ತು, ಅದನ್ನೆಲ್ಲ ತೆಗೆದು ರಾಜ್ಯ ಸರ್ಕಾರದ ಪುರಾತತ್ವ ಮತ್ತು ಪ್ರಾಚ್ಯ ವಸ್ತು ಸಂಗ್ರಹ ಇಲಾಖೆಯಿಂದ ಜೀರ್ಣೋದ್ಧಾರ ಮಾಡ್ಯಾರ. ಇದು ಲಕ್ಷ್ಮೀನಾರಾಯಣ ದೇವಾಲಯ. ಇದರ ಬಾಗಿಲವಾಡದ ಮೇಲೆ ಶಾಸನ ಸಹ ಇದೆ. ಇಲ್ಲಿ ಕೇಶವ ದೇವಾಲಯ 5 ಇದಾವೆ ಅಂತ ಏನು ಹೇಳ್ತೀವಿ. ಅಸಿತರ ಕೇಶವಾದಿತ್ಯ, ಕೇಶವ ದೇವಾಲಯ, ಪ್ರಸನ್ನ ಕೇಶವ, ಅಭಿನವ ಕೇಶವ. ಇಲ್ಲಿ ಎಲ್ಲ ದೇವಾಲಯಗಳು 5 ವೈಷ್ಣವ ದೇವಾಲಯದೊಳಗೆ ಇದು ಒಂದು ಅಂತ ಹೇಳ್ತಾ, ಇನ್ನು ಕೊನೆಯದಾಗಿ ನನ್ನೇಶ್ವರ ದೇವಾಲಯ. ಈ ಕಾಶಿ ವಿಶ್ವೇಶ್ವರ ದೇವಾಲಯದ ಹತ್ತಿರದಲ್ಲೇ ಇರ್ತಕ್ಕಂಥ ನನ್ನೇಶ್ವರ ದೇವಾಲಯ ಇದು ಗುಡ್ಡದ ಮೇಲೆ ಇರ್ತಕ್ಕಂಥ ಒಂದು ದೇವಾಲಯ. ಸುತ್ತಲೂ ಕಲ್ಲಿನ ಒಂದು ಕಂಪೌಂಡ್ ಗೋಡೆ ಕಟ್ಟಿ ಮಣ್ಣನ್ನು ತುಂಬಿ ಈ ಕಾಶಿ ವಿಶ್ವೇಶ್ವರ ದೇವಾಲಯದ ಎದುರಿಗೆ ನನ್ನೇಶ್ವರ ದೇವಾಲಯ ಅಂದರೆ ಚಿಕ್ಕದಾದಂಥ ಈಶ್ವರ ದೇವಾಲಯ. ಇದನ್ನು ವರ್ತಕರು ಎಲ್ಲ ಹಣ ಸೇರಿಸಿ ಕಟ್ತಾರೆ. ಹೆಬ್ಬಡ ವಂಶದ ಮಕರಬ್ಬಿ ಅನ್ನುವಂಥ ಹೆಣ್ಮಗಳು 4 ಕಂಬಗಳನ್ನು ದಾನವಾಗಿ ಅಂದರೆ ಅದಕ್ಕೆ ವೆಚ್ಚವನ್ನು ಕೊಡ್ತಾಳಂತ ಆ ಶಾಸನದೊಳಗೆ ಹೇಳುತ್ತೆ. ಇದು ನನ್ನೇಶ್ವರ ದೇವಾಲಯ. ಅದರ ಚಿತ್ರಣ, ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಇಲ್ಲಿದೆ. 2 ಅಂತಸ್ತಿಂದು ಇದು 2 ಅಂತಸ್ತಿನ ಜೈನ್ ಬಸ್ತಿ. ಇಲ್ಲೇನು ನೀವು ನೋಡ್ತಾ ಇದ್ದೀರಿ, ಬಸ್ತಿಯ ಮೇಲೆ ಮತ್ತೊಂದು ಗುಡಿಯನ್ನು ಕಟ್ತಾರೆ. ಇಲ್ಲಿ ಜೈನ್ ಬಸ್ತಿ ನಿರ್ಮಾಣ ಆಗಿದ್ದರ ಕಾಲಮಾನ ಇಲ್ಲಿ ಕ್ರಿಸ್ತಶಕ 1007 ಅಂತಿದೆ. 10ನೇ ಶತಮಾನದಲ್ಲಿ ನಿರ್ಮಾಣವಾದಂಥ ಈ ಜೈನ್ ಬಸ್ತಿ ಬ್ರಹ್ಮ ಜೀನಾಲಯ. ಅದಕ್ಕಿಂತ ಇದರ ಪೂರ್ವದ ಹೆಸರು ಬಲಿಮ ಜೇಮಯನ ಬಸ್ತಿ ಅಂತಿರುತ್ತೆ. ಜೈನರು ಬ್ರಾಹ್ಮಣರು ಅನ್ಯೋನ್ಯವಾಗಿ ಇದ್ಕೊಂಡು ಈ ಜೈನ್ ಬಸ್ತಿಯ ನಿರ್ಮಾಣ ಮಾಡಿ ಇಲ್ಲಿ ಒಳಗೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಜೈನರು ಬ್ರಾಹ್ಮಣರು ಅನ್ಯೋನ್ಯವಾಗಿರ್ತಾರೆ. ಆದರೆ 12ನೇ ಶತಮಾನದೊಳಗೆ ಕಲ್ಯಾಣ ಕ್ರಾಂತಿಯಿಂದಾಗಿ ಇಲ್ಲಿ ಜೈನರು ಮತ್ತು ಬ್ರಾಹ್ಮಣರ ಮಧ್ಯ ಸಂಘರ್ಷವಾಗಿ ಈ ಒಳಗಿದ್ದಂಥ ಜೈನ ಮೂರ್ತಿ ಮಹಾವೀರ ಮೂರ್ತಿಯನ್ನು ರುಂಡವನ್ನು ಶಿರಚ್ಛೇದ ಮಾಡಿಬಿಡ್ತಾರೆ. ಕರ ಸೇವಕರಾದಂಥ ಬ್ರಾಹ್ಮಣರ
ಕರಸೇವಕರು ಹಾಳು ಮಾಡಿದ್ರೆ ತಕ್ಷಣ ಅರಸ ಇಲ್ಲಿಗೆ ಧಾವಿಸಿ ಬಂದು ಜೈನರನ್ನ ಬ್ರಾಹ್ಮಣರನ್ನ ಮತ್ತೆ ಸೇರಿಸಿ ಮತ್ತೆ ಪೂಜೆಗೆ ಅನುವು ಮಾಡಿಕೊಡ್ಬೇಕಂತ ಹೇಳಿದಾಗ ಜೈನರು ಜೈನ ಮೂರ್ತಿ ಬದಲಾವಣೆ ಮಾಡ್ತಾರೆ. ಮಹಾವೀರನ ಬದಲಾಗಿ ನೇಮಿನಾಥನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಬ್ರಾಹ್ಮಣರು ಚತುರ್ಮುಖ ಬ್ರಹ್ಮನ ಮೂರ್ತಿಯನ್ನು ನವರಂಗದಲ್ಲಿ ಇರಿಸಿ ಈ ಜೈನ ಬಸ್ತಿಗೆ ಮಹಾವೀರ ಬಸ್ತಿಗೆ ಬದಲಾಗಿ ಬ್ರಹ್ಮಜೀನಾಲಯ ಅಂತ ನಾಮಕರಣ ಮಾಡ್ತಾರೆ. ಹೀಗಾಗಿ ಜೈನ ಬಸ್ತಿಯ ಮೇಲೆ ಮತ್ತೊಂದು ಗುಡಿಯನ್ನು ಕಟ್ಟಿ ಅದರೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರ ಕೆತ್ತಿದ್ದಾರೆ. ಹೀಗಾಗಿ ಇದು ಜೈನ ಮತ್ತು ಬ್ರಾಹ್ಮಣ ವಾಸ್ತುಶಿಲ್ಪ ಸಮ್ಮಿಶ್ರಣ ಅಂತ ಹೇಳ್ತೀವಿ. ಈ ಜೈನ ಬಸ್ತಿ ಏನದ, ಒಂದು ಜೈನ ಬಸ್ತಿಯ ಟ್ಯಾಬ್ಲೋ ಸ್ತಬ್ಧ ಚಿತ್ರ ಜನವರಿ 26, 2025 ಹಳ್ಳಿಯಿಂದ ದಿಳ್ಳಿವರೆಗೆ ಹೋಗಿ ಬಂತು. ಆದರೆ ಆ ದಿಳ್ಳಿಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಇವತ್ತಿಗೂ ಈ ಲಕ್ಕುಂಡಿ ಹಳ್ಳಿಗೆ ಬಂದಿಲ್ಲ. ಅಂದ್ರೆ ಅಧಿಕಾರಿಗಳು ಅಂದರೆ ಈ ದೇಶದ ಏನು ಕೈಯೊಳಗಿರ್ತಕ್ಕಂಥ ಅಧಿಕಾರ ದಿಲ್ಲಿ ಒಳಗಿದ್ದಾರಲ್ಲ, ಅವರ ಈ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧಿಕಾರಿಗಳಾಗಲಿ ಅಥವಾ ಮೇಲಿನ ಅಧಿಕಾರಿಗಳಾಗಲಿ ಲಕ್ಕುಂಡಿಯನ್ನು ಬಂದು ಇಲ್ಲಿ ನೋಡಬೇಕು ಅನ್ನುವಂಥ ಒಂದು ಕಳಕಳಿಯ ಮನವಿಯೊಂದಿಗೆ ಇಲ್ಲಿರ್ತಕ್ಕಂಥ ಜೈನ್ ಬಸ್ತಿ ಹಳ್ಳಿಯಿಂದ ದಿಳ್ಳಿಗೆ ಹೋಗಿದೆ. ಇವತ್ತು ದಿಳ್ಳಿಯಿಂದ ಹಳ್ಳಿಗೆ ಬರಬೇಕು ಅಂತ ಹೇಳ್ತಾ ಈ ಜೈನ್ ಬಸ್ತಿ 2 ಅಂತಸ್ತು ಗರ್ಭಗೃಹ, ಅಂತರಾಳ, ನವರಂಗ, ಅದರ ಮುಂದೆ ತೆರೆದ ಮಂಟಪ ಇದೆ. ಇಲ್ಲಿ 5 ಜೈನ ಬಸ್ತಿಗಳ ಸಮೂಹ ಇದೆ. ಇದಕ್ಕೆ ಪಂಚಕೂಟ ಬಸ್ತಿ ಅಂತ ಕರಿತೀವಿ. ಅದರ ಆಚೆಗೆ 24 ತೀರ್ಥಂಕರ ಪೀಠ ಇದೆ. ಕೊನೆಯದಾಗಿ ನಾಗನಾಥ ಬಸ್ತಿ ಅಂತಿದೆ. ಒಟ್ಟಾರೆ ಇಲ್ಲಿಯ ಜೈನ ಬಸ್ತಿಗಳ ಸಂಖ್ಯೆ ಈಗ ಸಿಕ್ಕಿರುವಂಥದ್ದು 15 ಜೈನ ಬಸ್ತಿಗಳು ಸಿಕ್ಕಿದಾವೆ. 15 ಜೈನ ಬಸ್ತಿಗಳ ಶಾಸನಗಳ ಸಮೇತ ಸಿಕ್ಕಿರುವುದರ ಜೊತೆಗೆ ಒಂದು 24 ತೀರ್ಥಂಕರ ಪೀಠನೂ ಇದೆ, ಒಂದು ಪದ್ಮಾವತಿ ವಿಗ್ರಹನೂ ಇದೆ ಅಂತ ಹೇಳ್ತಾರೆ. ಒಟ್ಟಾರೆ ಜೈನ ಬಸ್ತಿಯ ಬಗ್ಗೆ ಇಲ್ಲಿ 20 ಪ್ರಾಚೀನ ಸ್ಮಾರಕಗಳ ಅನ್ವೇಷಣೆ ಶೋಧನೆಯಿಂದ ಇಲ್ಲಿ 15 ಜೈನ ಬಸ್ತಿಗಳು ಸಿಕ್ಕಿದ್ದಾವು. ಈಗ ಸದ್ಯ ಮತ್ತು ಇನ್ನೂ ಸಿಗ್ಬೋದು ಅಂತ ಹೇಳ್ತಾ ಒಟ್ಟಾರೆ ಲಕ್ಕುಂಡಿಯ ಏನು ಇತಿಹಾಸ, ಲಕ್ಕುಂಡಿಯ ಉತ್ಸವ, ಲಕ್ಕುಂಡಿಯ ಉತ್ಖನ, ಇಡೀ ಲಕ್ಕುಂಡಿಯನ್ನು ಇವತ್ತು ಬರೀ ರಾಷ್ಟ್ರ ಮಟ್ಟದಲ್ಲಿ ಅಲ್ಲ, ಇಡೀ ಜಗತ್ತಿನಾದ್ಯಂತ ಲಕ್ಕುಂಡಿಯನ್ನು ಎಲ್ಲರೂ ನೋಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಮನೆ ಕಟ್ಟುವತ್ನ ಸಿಕ್ಕಂಥ ಪ್ರಜ್ವಲ್ ರೀತಿ ಮನೆಯಲ್ಲಿ ದೊರೆತಂಥ ಚಿನ್ನವನ್ನು, ಅಂದ್ರೆ ಏನು ಚಿನ್ನ ಸಿಕ್ತು ಅದನ್ನು ಸರ್ಕಾರಕ್ಕೆ ಕೊಟ್ಟ ಈ ದಿಶೆಯೊಳಗೆ ಲಕ್ಕುಂಡಿ ಇವತ್ತು ಸಾಕಷ್ಟು ಜಗಜ್ಜಾಹೀರಾತ ಆಗಿದೆ ಅಂತ ಹೇಳ್ತಾ ಲಕ್ಕುಂಡಿಯ ಸಮಗ್ರ ಚಿತ್ರಣ ಈ ಏನು ಗರ್ಲ್ಸ್ ಹೈಸ್ಕೂಲ್ ಲಕ್ಕುಂಡಿ ಒಳಗೆ ಇಲ್ಲೇನೊಂದು ಇಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ. ಮಹಿಳೆ ಯಾವ ರೀತಿ ಎಲ್ಲ ರಂಗದಲ್ಲಿ ಮುಂದೆ ಒರೆಯಬಹುದು ಅನ್ನೋದಕ್ಕೆ ಇದೊಂದು ನಿದರ್ಶನ ಅಂತ ಹೇಳ್ತಾ ಕೊನೆಯದಾಗಿ ಇಲ್ಲಿ ದಾನ ಚಿಂತಾಮಣಿ ಅತ್ತೆಮಬ್ಬೆ, ಇಲ್ಲೇ ಪಂಪ, ರನ್ನ ಅವರ ಚಿತ್ರ ಸಹ ಇದೆ. ಇಲ್ಲೇ ರನ್ನ ಮತ್ತು ಪಂಪ ದಾನ ಚಿಂತಾಮಣಿ ಅತ್ತೆಮಬ್ಬೆ ಅವರನ್ನು ವಿದ್ಯೆ ಕಲೀಲಿಕ್ಕೆ ಪ್ರೋತ್ಸಾಹ ಕೊಡ್ತಾಳೆ. ಶ್ರವಣಬೆಳಗೊಳದಲ್ಲಿ ಅವರು ವಿದ್ಯೆಯನ್ನು ಕಲಿತು ದಾನ ಚಿಂತಾಮಣಿ ಅತ್ತೆಮಬ್ಬೆ ಕುರಿತು ಆ 15ನೇ ಶತಮಾನ ಶಾಸನದೊಳಗೆ ಅವಳ ಕುರಿತು ವರ್ಣನೆಯನ್ನು ಮಾಡಿದ್ದಾರೆ. ಹೀಗಾಗಿ ಈ ಲಕ್ಕುಂಡಿ ಅನ್ನುವಂಥದ್ದು ಕೇವಲ ಅತ್ತೆಮಬ್ಬೆ ಅಷ್ಟೇ ಅಲ್ಲ, ವಾಸ್ತುಶಿಲ್ಪ ದೃಷ್ಟಿಯಿಂದ ಪ್ರತಿಯೊಂದು ರಂಗದಲ್ಲಿ ಸಹ ಲಕ್ಕುಂಡಿ ತನ್ನದೇ ಆದಂಥ ಕೊಡುಗೆಯನ್ನು ನೀಡಿದೆ. ವೀಕ್ಷಕರೇ ನಮಸ್ಕಾರ. ಕರ್ನಾಟಕದ ಇತಿಹಾಸದಲ್ಲಿ ಈ ಲಕ್ಕುಂಡಿಯ ಗ್ರಾಮದ ಮಧ್ಯೆ ಇರ್ತಕ್ಕಂಥ ಇಲ್ಲಿ ಏನು ನಿಧಿ ಸಿಗುತ್ತೆ ಮನೆ ಕಟ್ಟುವ ಹೊತ್ನ್ಯಾಗ, ಅದನ್ನು ಪ್ರಜ್ವಲ್ ರೀತಿ ಅನ್ನುವಂಥ ಒಬ್ಬ 8ನೇ ಕಲಿಯುವಂಥ ವಿದ್ಯಾರ್ಥಿ, ಅದು ಸರ್ಕಾರದ ಸ್ವತ್ತು ಸರ್ಕಾರಕ್ಕೆ ಸೇರ್ಬೇಕಂತ ಏನು ಒಂದು ಕೊಟ್ಟ. ಇಡೀ ಜಗತ್ತಿನಾದ್ಯಂತ ಇವತ್ತು ಲಕ್ಕುಂಡಿ ಜಗಜ್ಜಾಹೀರಾತ ಆಗಿರ್ಲಿಕ್ಕೆ ಕಾರಣ ಇಲ್ಲಿ ಪ್ರಾಚ್ಯ ವಸ್ತು ಪ್ರಜ್ಞೆ ಏನು ಲಕ್ಕುಂಡಿಯ ಬಗೆಗೆ ಏನು 2003ರಿಂದ
ಉತ್ಖನ ಮಾಡ್ತಾ ಲಕ್ಕುಂಡಿಯನ್ನು ಇಡೀ ಜಗತ್ತಿಗೆ ಪರಿಚಯಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಇಲ್ಲಿ ಪ್ರಾಚ್ಯವಸ್ತು ಪ್ರಜ್ಞೆ ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದರು. ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ ಎಚ್ ಕೆ ಪಾಟೀಲರು ಈ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ, ಇಲ್ಲಿಯ ನಾಗರಿಕರಿಗೆ ಇದನ್ನು ಪ್ರತಿಯೊಬ್ಬರು ಇದರೊಳಗೆ ಭಾಗವಹಿಸಿ ಎಲ್ಲರ ಸಹಕಾರದಿಂದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಶಿಕ್ಷಣ ಕ್ಷೇತ್ರದ ಎಲ್ಲ ಕಾಲೇಜು, ವಿಶ್ವವಿದ್ಯಾಲಯ, ಪ್ರಾಥಮಿಕದಿಂದ ಹಿಡಿದು ಅನೇಕ ವಿದ್ಯಾರ್ಥಿಗಳು ಸಹ, ಲಕ್ಕುಂಡಿಯ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸದಸ್ಯರು ಸಹ ಲಕ್ಕುಂಡಿಯ ಏನು ಒಂದು ಪ್ರಾಚ್ಯವಸ್ತು ಪ್ರಜ್ಞೆ ಏನು ಒಂದು ಎಲ್ಲರಿಗೂ ತಿಳಿಸಿಕೊಟ್ಟು ಒಂದೇ ದಿವಸದಲ್ಲಿ ಸಾವಿರಾರು ಪ್ರಾಚ್ಯವಸ್ತು ಶಿಲ್ಪ ಶಾಸನಗಳನ್ನು ಸಂಗ್ರಹ ಮಾಡಲಿಕ್ಕೆ ಒಂದು ಅಭಿಯಾನ ಅಂತ ಏನು ಮಾಡಿದರು. ಒಂದೇ ದಿವಸದೊಳಗೆ 1200ಕ್ಕೂ ಮಿಕ್ಕಿ ಶಿಲ್ಪಗಳು, ಶಾಸನಗಳು ಸಿಕ್ಕು. ಪ್ರತಿಯೊಂದು ಈ ಗ್ರಾಮದ ಮನೆಯ ಮುಂದೆ, ಗಟ್ರದ ಹತ್ತಿರ, ಸಂಧಿಯೊಳಗೆ, ಗೊಂದಿಯೊಳಗೆ, ತಿಪ್ಪಿಯೊಳಗೆ ಬಿದ್ದಂಥ ಶಿಲ್ಪ ಶಾಸನ, ಅಷ್ಟು ಅಲ್ಲದೆ ದೇವರ ಗೂಡಿನಲ್ಲಿದ್ದಂಥ ನಾಣ್ಯಗಳು, ಪ್ರಾಚ್ಯವಸ್ತುಗಳು, ಮುತ್ತು ರತ್ನ ಹವಳಗಳು, ಲಕ್ಕುಂಡಿಯ ಏನು ಒಂದು ಇತಿಹಾಸದ ಮೇಲೆ ಹೊಸ ಬೆಳಕು ಬೀರುವಂಥ ಅನೇಕ ಪ್ರಾಚ್ಯವಸ್ತುಗಳನ್ನು ಸಹ ಆ ಪಲ್ಲಕ್ಕಿಯೊಳಗೆ ಏನು ತೊಗೊಂಬಂದು ಈ ಲಕ್ಕುಂಡಿಯ ಗ್ರಾಮಸ್ಥರು ಕೊಟ್ಟರು. ಹೀಗಾಗಿ ಲಕ್ಕುಂಡಿಯ ಇತಿಹಾಸದೊಳಗೆ ಒಂದು ಬಯಲು ವಸ್ತು ಸಂಗ್ರಹಾಲಯ ನಿರ್ಮಾಣ ಮಾಡಿದರು. ಇದೆಲ್ಲ ಪ್ರೇರಣೆಯಿಂದಾಗಿ ಇಲ್ಲಿ ಸಿಕ್ಕಂಥ ಮನೆ ಕಟ್ಟುವ ಹೊತ್ತಿನಾಗ, ತರ ತೆಗೆದ ಹೊತ್ತಿನಾಗ ಒಂದು ನಿಧಿ ಸಿಗತ್ತೆ. ಆ ನಿಧಿಯನ್ನು ಆ ಪ್ರಜ್ವಲ ವೃತ್ತಿ ಅನ್ನುವಂಥ ಬಾಲಕ, 8ನೇ ಕಲಿಯುವಂಥ ವಿದ್ಯಾರ್ಥಿ ಸರ್ಕಾರದ ಸ್ವತ್ತು ಸರ್ಕಾರಕ್ಕೆ ಸೇರಬೇಕು ಅಂತ ಹೇಳಿದಾಗ ಇಡೀ ಲಕ್ಕುಂಡಿಯ ಒಂದು ಇತಿಹಾಸದ ಪುಟದೊಳಗೆ ಈ ರೀತಿಯೂ ಜನ ಇದ್ದಾರೆ. ಇಲ್ಲಿ ದಾನ ಚಿಂತಾಮಣಿ ಅತ್ತೆಂಬಬ್ಬೆ ಯಾವ ರೀತಿ ಸಾವಿರಾರು ಪ್ರತಿ ಜೈನ ಪುರಾಣಗಳನ್ನು ಬರೆಸಿ ಉಚಿತವಾಗಿ ಹಂಚಿದ್ಲು, ಇಲ್ಲಿ ಅನೇಕರು ತಮ್ಮ ಹಣವನ್ನು ವ್ಯಯ ಮಾಡಿ 101 ದೇವಾಲಯ, 101 ಗುಡಿ ನಿರ್ಮಾಣ ಮಾಡಲಿಕ್ಕೆ ಪ್ರತಿಯೊಬ್ಬರು ಕಾರಣೀಕರ್ತರು. ಅದೇ ರೀತಿ ಇಲ್ಲಿ 22 ಮಠಗಳು ಇವತ್ತು ನಮ್ಮ ಕಣ್ಣಿಗೆ ಕಂಡು ಬರ್ತಾ ಇದ್ದಾರೆ. ಅಂಥ ಲಕ್ಕುಂಡಿ ಇಲ್ಲಿ ಸರ್ವಧರ್ಮಕ್ಕೂ ಆಗರವಾಗಿತ್ತು ಅಂತ ಹೇಳಲಿಕ್ಕೆ ಇಲ್ಲಿ ಬೌದ್ಧ ಶಾಸನ ಸಹ ಸಿಕ್ಕದ, ಬೌದ್ಧರ ಮೂರ್ತಿ ಸದಾ ಸಿಕ್ಕದ. ಅದೇ ರೀತಿ ಇಲ್ಲಿ ಒಂದು ಬೌದ್ಧ ಮಂದಿರ ಇತ್ತು, ಸಾಕಷ್ಟು ಜೈನ ಬಸ್ತಿಗಳಿದ್ವು, ಶೈವ ದೇವಾಲಯಗಳಿದ್ವು, ವೈಷ್ಣವ ದೇವಾಲಯಗಳಿದ್ವು. ಇಲ್ಲಿ ಒಂದು ಕರಿಯ ಕಲ್ಲಿನ ತಳಪಾಯದ ಮಸೀದಿ ಸಹ ಅದರ ಮೇಲೆ ಮಣ್ಣಿಂದಿದ್ದದ್ದು ಇವತ್ತು ಅದನ್ನು ಹೊಸದಾಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಮೇಲಿನ ಒಂದು ಭಾಗವನ್ನು ಅದರ ಕೆಳಗಿನ ತಳಪಾಯಸದ ಕರಿಯ ಕಲ್ಲಿನಲ್ಲೇ ಏನು 17ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂಥ ಒಂದು ಕರಿಯ ಕಲ್ಲಿನ ಮಸೀದಿ ಸಹ ನೋಡ್ಲಿಕ್ಕೆ ಸಿಗ್ತದೆ. ಒಟ್ಟಾರೆ ಗದಗ ಜಿಲ್ಲೆ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನಲಿಕ್ಕೆ ಇಲ್ಲಿ ಗದಗ ಜಿಲ್ಲೆಯೊಳಗೆ ಅನೇಕ ಅಗ್ನಿ ಪೂಜಕರಾದಂಥ ಪಾರ್ಸಿಯನ್ನರು ಇದ್ದರು. ಜೊತೆಗೆ ಶಿಖರು, ಏನು ಶಿಖರ ಒಂದು ಪ್ರಾರ್ಥನಾ ಮಂದಿರ ಸಹ ಕಪ್ಪತ್ತ ಗುಡ್ಡದ ಪರಿಸರದಲ್ಲೇ ಗುಡ್ಡದ ಮೇಲೆ ಒಂದು ಶಿಖರ ಪ್ರಾರ್ಥನಾ ಮಂದಿರ ಇವತ್ತಿಗೂ ನೀವು ನೋಡ್ಬೋದು. ಅದೇ ರೀತಿ ಲಕ್ಕುಂಡಿಯ ಜೊತೆಗೆ ಗದಗನಲ್ಲಿ ಅನೇಕ ಧರ್ಮಗಳ ಏನು ಚರ್ಚುಗಳು, ಅಲ್ಲಿ ಇರ್ತಕ್ಕಂಥ ವೈವಿಧ್ಯಮಯ ವೈಷ್ಣವ, ಶ್ರೀ ವೈಷ್ಣವ, ಶೈವ ದೇವಾಲಯಗಳು, ಅನೇಕ ಧರ್ಮಕ್ಕೆ ಸಂಬಂಧಪಟ್ಟಂಥ ಜಾತಿ, ವಿವಿಧ ಮತ ಪಂಥ ಪಂಗಡಗಳನ್ನು ಒಳಗೊಂಡಿರುವಂಥ ಏನು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಕರಿತೀವಿ, ಹಂಗೆ ಗದಗ ಜಿಲ್ಲೆ ಒಂದು ಮಿನಿ ಕರ್ನಾಟಕ, ಒಂದು ಮಿನಿ ಭಾರತ ಅಂತ ಹೇಳಲಿಕ್ಕೆ ಗದಗ ಜಿಲ್ಲೆ ಏನು ಪ್ರವಾಸೋದ್ಯಮ ದೃಷ್ಟಿಯಿಂದ ಇಲ್ಲಿ ಸಾಕಷ್ಟು ವೈವಿಧ್ಯಮಯ ಸ್ಮಾರಕಗಳು ಗದಗ ಜಿಲ್ಲೆಯಾದ್ಯಂತ ಇವೆ. ಅದರೊಳಗೆ ಲಕ್ಕುಂಡಿ ಇಲ್ಲಿ 101 ಗುಡಿ ಇದ್ವು ಅನ್ನೋದಕ್ಕೆ ಏನು ಒಂದು ಪ್ರಖ್ಯಾತಿಯನ್ನು ಪಡೆದಿತ್ತು. ಇವತ್ತು ನಾವು ಹೇಳ್ತೀವಿ ಲಕ್ಕುಂಡಿ ಇವತ್ತು ಪ್ರಖ್ಯಾತ ಆಗಿರೋದು ಇಲ್ಲಿ ನಿಧಿ ಸಿಕ್ಕಂಥ ಏನು ಒಂದು ಪ್ರಜ್ವಲ್ ರೀತಿ ಸರ್ಕಾರಕ್ಕೆ ಕೊಟ್ಟ ಈ ಜಾಗ ಸಹ ಈ ಪ್ರವಾಸಿಗರು ಬಂದು ನೋಡುವಂಥ ಒಂದು ಸ್ಥಳವಾಗಿ ಮಾರ್ಪಟ್ಟದ. ಇಲ್ಲಿರ್ತಕ್ಕಂಥ ಇಲ್ಲೊಂದು ಲಕ್ಷ್ಮೀ ಗುಡಿ ಅದ, ಇದಕ್ಕೆ ಹೊಂದಿ ಈ ಲಕ್ಷ್ಮಿಯ ಗುಡಿ ಹಿಂದಿರುವಂಥ ಜಾಗೆಯೊಳಗೆ ಇಲ್ಲಿ ಮನೆ ಕಟ್ಟುವ ಹೊತ್ನ್ಯಾಗ ನಿಧಿ ಸಿಕ್ಕದ. ಇದು ಎಲ್ಲರ ಗಮನವನ್ನು ಸೆಳೀಲಿಕ್ಕೆ ಕಾರಣ ಪ್ರಾಚ್ಯವಸ್ತು ಪ್ರಜ್ಞೆ ಅಂತ ಹೇಳ್ತಾ ವೀಕ್ಷಕರೇ ನಮಸ್ಕಾರ.
ಇಲ್ಲಿ ಊರು ಹೊರಗಡೆ ಒಂದು ಪುರಾತನ 1000 ವರ್ಷಗಳ ಕಾಲದ ಹಿಂದಿನದ ಒಂದು ಬಾವಿ ಇದೆ. ಇದು ಹೊಲದ ಪಕ್ಕದಲ್ಲಿ ಅಗಿಯುವಾಗ ಸಿಕ್ಕದಂತೆ. ಇದು ನೋಡಿ ಯಾವ ಸ್ಟ್ರಕ್ಚರ್, ಯಾವ ಥರ 1000 ವರ್ಷಗಳ ಹಿಂದಿನ ಬಾವಿ ಯಾವ ಥರ ಕಟ್ಟಿದ್ದಾರೆ ನೋಡ್ರಿ, ಎಷ್ಟು ಗಟ್ಟಿ ಇದೆ. ಇಲ್ಲೊಂದು ಪುರಾತನ ಬಾವಿ 1000 ವರ್ಷಗಳ ಹಿಂದಿಂದು ಇಲ್ಲೊಂದಿದೆ. ಇದಕ್ಕೆ ಹೇಳೋದು ಲಕ್ಕುಂಡಿಯಲ್ಲಿ 101 ಬಾವಿಗಳು 101 ಮಂದಿರಗಳು ಇದ್ದು ಅಂತ. ಇನ್ನೂ ಉತ್ಖನನದಲ್ಲಿ ಸಿಗ್ತಾನೆ ಇವೆ ಇಲ್ಲಿ ಲಕ್ಕುಂಡಿಯಲ್ಲಿ ನೋಡಿ. ಪಂಚಗುಡಿ ಪಂಚಭಾವಿ ಇಲ್ಲೇನು ಲಕ್ಕುಂಡಿಯೊಳಗೆ ಕರ್ನಾಟಕ ಸರ್ಕಾರದ ಪುರಾತತ್ವ ಮತ್ತು ಪ್ರಾಚ್ಯ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರಾ ಇಲಾಖೆಯಿಂದ ಏನು ಲಕ್ಕುಂಡಿಯ ಅಭಿವೃದ್ಧಿಯೊಳಗೆ 20 ದೇವಾಲಯ 20 ಬಾವಿಗಳನ್ನು ಏನು ದುರಸ್ತಿ ಮಾಡ್ತಾ ಇದ್ದೀವಿ, ರಾಜ್ಯ ಸಂರಕ್ಷಿತ ಸ್ಮಾರಕ ಅಂತೇನು ಮಾಡ್ತಾ ಇದ್ದೀವಿ. ಈ ಲಕ್ಕುಂಡಿ ಒಳಗೆ ಇಲ್ಲಿ ಒಂದು ಬಾವಿಯನ್ನು ಇಲ್ಲಿರ್ತಕ್ಕಂಥ ಕಪ್ಪಚರ ಏನು ಒಂದು ಮಠ ಮತ್ತು ದೇವಾಲಯ ಇದ್ದ ಭಾಗದೊಳಗೆ ಉತ್ಖನನ ಮಾಡಿ ಇದನ್ನು ದುರಸ್ತಿ ಮಾಡ್ತಾ ಇದ್ದಾರೆ. ಇಂಥ 5 ಗುಡಿ 5 ಬಾವಿಗಳು ತ್ವರಿತವಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಆ ಕಾರ್ಯದ ಪ್ರಗತಿಯ ಚಿತ್ರಣ ಇದು. ಇಲ್ಲಿ ಇತ್ತು ರೀ. ಈ ಲಕ್ಕುಂಡಿ ಗ್ರಾಮದ 5 ಗುಡಿ 5 ಬಾವಿ ಪಂಚ ದೇವಾಲಯಗಳು ಪಂಚಭಾವಿ ಕಾರ್ಯಕ್ರಮದಡಿ ಈ ಚೌಕಿ ಮಠ ಭಾಗದೊಳಗೆ ಈ ನೆಲದಲ್ಲೇ ಇರುವಂಥ ಗುಡಿ ಅಂದರೆ ಈ ನೆಲದ ಒಳಗಡೆ ಗರ್ಭಗೃಹ, ಅಂತರಾಳ, ಇಲ್ಲಿರ್ತಕ್ಕಂಥ ಬಾಗಿಲುವಾಡ, ಆ ಬಾಗಿಲುವಾಡದ ಜೊತೆಗೆ ಇಲ್ಲಿರ್ತಕ್ಕಂಥ ಕಂಬಗಳು, ಇದರ ಮುಂದಿನ ಏನು ಅಂತರಾಳ ಅಂತ ಕರಿತೀವಿ. ಈ ಇಲ್ಲಿಯ ದೇವಾಲಯ ನೆಲದ ಅರ್ಧ ಭಾಗ ಹೂತು ಹೋಗಿದೆ. ಇಂಥ ಈ ಭಾಗದೊಳಗೆ ಇಲ್ಲೊಂದು ದೇವಾಲಯಗಳ 101 ಇದ್ವು ಅಂತ ಏನು ಹೇಳ್ತೀವಿ, ಅಂಥ 101 ದೇವಾಲಯಗಳ ಇತಿಹಾಸ ಹೊಂದಿರುವಂಥ ಲಕ್ಕುಂಡಿಯೊಳಗೆ ಈ ಚೌಕಿ ಮಠದೊಳಗೆ ಒಂದು ಗದ್ದುಗೆ, ಒಂದು ಬಾವಿ ಸಹ ಇದೆ. ಒಟ್ಟಾರೆ ಈ ಲಕ್ಕುಂಡಿಯ ಇತಿಹಾಸದೊಳಗೆ ಇಲ್ಲಿ 101 ದೇವಾಲಯಗಳು ಇದ್ವು ಅನ್ನೋದು ಒಂದು ದೊಡ್ಡ ಮಹತ್ವದ ಸಂಗತಿಯೊಳಗೆ ಅಳಿದುಳಿದ ದೇವಾಲಯಗಳನ್ನು ದುರಸ್ತಿ ಮಾಡಿ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ, ದೇಶ ವಿದೇಶಿ ಪ್ರವಾಸಿಗರಿಗೆ ಇವತ್ತು ಲಕ್ಕುಂಡಿ ಒಂದು ಆಕರ್ಷಣೆಯ ಕೇಂದ್ರವಾಗಿ ಮೆರೀತಾ ಇದೆ. ಲಕ್ಕುಂಡಿಯ ಐತಿಹಾಸಿಕ ಪ್ರಾಮುಖ್ಯತೆ ಬಾದಾಮಿಯ ಚಾಲುಕ್ಯರು, ಬನವಾಸಿಯ ಕದಂಬರ ಕಾಲದಿಂದ ಹಿಡಿದು ಈ ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ ಸಿಕ್ಕಿರುವಂಥ ವೀರಗಲ್ಲು ಕೋಟೆಯ ಒಂದು ಅವಶೇಷ, ನಂತರ ಬನವಾಸಿ ಕದಂಬ ಮಾಂಡಲಿಕರ ಆಳ್ವಿಕೆಯೊಳಗೆ ಸಹ ಇಲ್ಲಿ ಸಿಕ್ಕಿರುವಂಥ ಒಂದು ಶಾಸನ, ಅದರ ಜೊತೆಗೆ ಈ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಏನು ನಿರ್ಮಾಣವಾದವು ವಿಭಿನ್ನ ಪ್ರಕಾರದ ದೇವಾಲಯಗಳು, ವಾಸ್ತುಶಿಲ್ಪ ವೈಭವ, ಶಿಲ್ಪಿಗಳು ಒಂದು ಪರಾಕಾಷ್ಠತೆಯನ್ನು ಏನು ಕಲಾತ್ಮಕ ಕೆತ್ತನೆಯ ದೇಗುಲಗಳಾದಂಥ ಶಿಲ್ಪಕಲೆಯ ಮುಕಟಮಣಿ ಕಾಶಿ ವಿಶ್ವೇಶ್ವರ, 2 ಅಂತಸ್ತಿನ ಜೈನ ಬಸ್ತಿ, ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಮಾಣಿಕೇಶ್ವರ ಹಾಗೂ ಮುಸ್ಕಿನ ಬಾವಿ, ಅದರ ಜೊತೆಗೆ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಪುರಾತತ್ವ ಮತ್ತು ಪ್ರಾಚ್ಯ ವಸ್ತು ಸಂಗ್ರಹಾಲಯಗಳು ಮತ್ತು ಪರಂಪರಾ ಇಲಾಖೆಯಿಂದ ಇಲ್ಲಿಯ ಒಂದು ಚಬ್ಬೇರ ಬಾವಿ, ಆಮೇಲೆ ನಾಗನ ಬಾವಿ, ಇಲ್ಲಿರ್ತಕ್ಕಂಥ ಏನು ಫಕೀರ್ ಸಾಬ್ ಮಠದ ಹತ್ತಿರ ಕಲ್ಯಾಣ ಚಾಲುಕ್ಯರ ಕಾಲದ ಒಂದು ಬಾವಿ, ಇವೆಲ್ಲವುಗಳನ್ನು ನಾವು ನೋಡ್ತಾ ಇದ್ದರೆ ಇಲ್ಲಿ 50 ದೇವಾಲಯ ಜೊತೆಗೆ 50 ಬಾವಿಗಳು ನಮಗೆ ಇತಿಹಾಸ ಪ್ರಸಿದ್ಧವಾಗಿ ಬರ್ತಕ್ಕಂಥ ದೇಶ ವಿದೇಶಿ ಪ್ರವಾಸಿಗರಿಗೆ ಇಂಥ ನೋಡೋ ಒಂದು ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರೆ. ಹೀಗಾಗಿ ಲಕ್ಕುಂಡಿಯೊಳಗೆ ಇನ್ನೂ ಅನೇಕ ನೆಲದಲ್ಲೇ ಹುದುಗಿರುವಂಥ 2-3 ದೇವಾಲಯಗಳು ನಮ್ಮ ಕಣ್ಣಿಗೆ ಗೋಚರಿಸ್ತಾ ಇದೆ, ಶಾಸನಗಳ ಆಧಾರ ಸಿಗ್ತಾ ಇದೆ. ಮುಂದಿನ ದಿನಮಾನಗಳಲ್ಲಿ ಈ ಲಕ್ಕುಂಡಿಯ ಏನು ಗತವೈಭವದ ಇತಿಹಾಸದ ಮೇಲೆ ಹೊಸ ಬೆಳಕು ಬೀರುವಂತಾಗಬೇಕು. ನಮಸ್ಕಾರ. ಲಕ್ಕುಂಡಿಯಲ್ಲಿ ಸಾವಿರಾರು ಪ್ರಾಚ್ಯ ವಸ್ತು ಶಿಲ್ಪಗಳನ್ನು, ಶಾಸನಗಳನ್ನು ಸಂಗ್ರಹ ಮಾಡಿ ಒಂದೇ ದಿವಸದಲ್ಲಿ
1200ಕ್ಕೂ ಮಿಕ್ಕಿ ಹಾ. ಪ್ರಾಚ್ಯ ವಸ್ತು, ಶಿಲ್ಪ, ಹಾಂ ಸರ್. ಶಾಸನಗಳು, ಹಾಂ ಇಲ್ಲಿ ದೇವಾಲಯದ ತಳಪಾಯಗಳು, ಹಾಂ ಸರ್. ಇಲ್ಲಿ ಸಿಕ್ಕಂತ ಎಲ್ಲ ಎಲ್ಲೆಲ್ಲಿ ಬೇಕಲ್ಲಿ ಚದುರಿ ಹೋದಂತ ಹಾ. ಇವುಗಳನ್ನು ಸಂಗ್ರಹ ಮಾಡಿ ಇಟ್ಟಾರ. ಹಾಂ ಇದು ಬಯಲು ವಸ್ತು ಸಂಗ್ರಹಾಲಯ ಅಂತ ಒಂದೇ ದಿವಸದಲ್ಲಿ ಸಂಗ್ರಹ ಮಾಡಿ ಇಟ್ಟು ಇದಕ್ಕೆ ಇಲ್ಲಿ ಏನ್ ಜಮೀನದ ಕೋಟೆಗೋಡೆ ಒಳಗ ಸರ್ವೆ ನಂಬರ್ 1, ಸರ್ವೆ ನಂಬರ್ 2 ಅಂತ ಕರೀತಾರೆ ಇದಕ್ಕೆ. ಹಾಂ ಈ ಸರ್ವೆ ನಂಬರ್ 2ರಲ್ಲಿ ಬಯಲು ವಸ್ತು ಸಂಗ್ರಹಾಲಯ ಇಲ್ಲಿ ಏನು 1865ರಲ್ಲಿ ಭಾರತೀಯ ಪುರಾತತ್ವ ಸಂರಕ್ಷಣಾ ಇಲಾಖೆಯವರು ಹಾಂ ಸರ್. 101 ಗುಡಿ, 101 ಬಾವಿ ಒಳಗ ಹಾಂ 101 ಈಶ್ವರ ಲಿಂಗು ಅಂತೇನು ಕರೀತಾರೆ. ಹಾಂ ಕೇವಲ 6 ದೇವಾಲಯಗಳನ್ನು ಮಾತ್ರ ಹ್ಞೂ ಸಂರಕ್ಷಣೆ ಮಾಡ್ತಾರ. ಒಂದೇ ಒಂದು ಬಾವಿಯನ್ನ ಸಂರಕ್ಷಣೆ ಮಾಡ್ತಾರ. ಇವತ್ತ ರಾಜ್ಯ ಸರ್ಕಾರದ ಪುರಾತತ್ವ ಹಾಗೂ ಪ್ರಾಚ್ಯವಸ್ತು ಸಂಗ್ರಹಾಲಯಗಳ ಇಲಾಖೆ ಮತ್ತು ಪರಂಪರಾ ಇಲಾಖೆಯಿಂದ ಒಂದೇ ದಿವಸದಲ್ಲಿ ಸಾವಿರಾರು ಪ್ರಾಚ್ಯ ವಸ್ತುಗಳನ್ನ ಇಲ್ಲಿ ಸಂಗ್ರಹ ಮಾಡಿ ಇಡಬೇಕಾದ್ರೆ ಇಲ್ಲಿ ಕಳೆದ ಒಂದು ಶತಮಾನದೊಳಗ ಹಾಂ ಸರ್. ಏನ್ ಕೆಲಸ ಆಗ್ಬೇಕಾಗಿತ್ತು ಹ್ಞೂ ಅದು ಆಗಿದ್ದಿಲ್ಲ. ಈ ಮಾನ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು HK ಪಾಟೀಲ್ರು ಕಾನೂನು ಮತ್ತು ಸಂಸದೀಯ ಪ್ರವಾಸೋದ್ಯಮ ಸಚಿವರಾಗಿಂದ 2023ರಿಂದ ಲಕ್ಕುಂಡಿಯ ಬಗ್ಗೆ ಏನು ಇದನ್ನು ವಿಶ್ವ ಪರಂಪರಾ ಪಟ್ಟಿಕೆಯಲ್ಲಿ ಸೇರಿಸಬೇಕು ಅಂತೇನು ಪ್ರಯತ್ನ ಪಟ್ಟರು. ಅದರ ಪ್ರತಿಫಲವಾಗಿ ಇವತ್ತ ಈ ಬಯಲು ವಸ್ತು ಸಂಗ್ರಹಾಲಯದೊಳಗೆ ಸಾವಿರಾರು ಪ್ರಾಚ್ಯ ವಸ್ತುಗಳು ಅಂದ್ರೆ ಇದು ಬಾಗಿಲುವಾಡಗಳು ಅಂದ್ರೆ ಕಲಾತ್ಮಕ ಕೆತ್ತನೆಯ ಬಾಗಿಲುವಾಡಗಳನ್ನ ತಾವು ನೋಡ್ತಾ ಇದ್ದೀರಿ. ಜೊತೆಗೆ ಇಲ್ಲೇ ಅಲಂಕಾರ ಪಟ್ಟಿಕೆ, ಯಕ್ಷ ಗಂಧರ್ವರ ಪಟ್ಟಿಕೆ, ಕುಂಭ ಪಟ್ಟಿಕೆ, ಎಷ್ಟು ಸೂಕ್ಷ್ಮ ಕೆತ್ತನೆ ಮಾಡಿರುವಂತದ್ದ ಈ ಏನ್ ತಾವು ನೋಡ್ತಾ ಇದ್ದೀರಿ ಇವೆಲ್ಲ ನಿರ್ಲಕ್ಷ್ಯಕ್ಕೆ ಒಳಪಟ್ಟು ಎಲ್ಲಿ ಬೇಕಲ್ಲೇ ಚದುರಿ ಹೋಗಿದ್ದು. ಇವನ್ನ ಸಂಗ್ರಹ ಮಾಡಿಟ್ಟು ಇದಕ್ಕೊಂದು ಓಪನ್ ಏರ್ ಮ್ಯೂಸಿಯಂ ಅಂದ್ರೆ ಬಯಲು ವಸ್ತು ಸಂಗ್ರಹಾಲಯ ಮಾಡಿ ಇಲ್ಲಿ ಸಾಕಷ್ಟು ಶಿಲ್ಪಗಳ ವೈವಿಧ್ಯಮಯ ಏನು ಶೈವ, ವೈಷ್ಣವ, ಬೌದ್ಧ ಅಂತ ಹೇಳ್ತೀವಿ ಎಲ್ಲ ಸಂಬಂಧಪಟ್ಟಂತ ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹ ಮಾಡಿ ಇಟ್ಟಾರ. ಇದು ಲಕ್ಕುಂಡಿಯ ಬಯಲು ವಸ್ತು ಸಂಗ್ರಹಾಲಯ. ವೀಕ್ಷಕರೇ ದಯವಿಟ್ಟು ಒಂದು ರೌಂಡ್ ಹಾಕಿದ ನೋಡ್ಕೊಂಬನ್ನಿ. ನೋಡು ಈಗ ಇಲ್ಲಿ ಸ್ವಲ್ಪ ಬಾ ಇಲ್ಲಿ ಇದು ಸ್ವಲ್ಪ ಎಷ್ಟು ಕುಸುರಿನ ಕೆಲಸ ನೋಡಿ. ಇದು ಹ್ಯಾಂಗ್ ಕೆತ್ತಿರ್ಬೇಕು ನೋಡೋರು. ನೀವು ಮಾಡ್ಕೊಂಡ್ರೆ ಒಂದು ವಿಡಿಯೋ ಆಗುತ್ತೆ. ಇದು ನೋಡಿ ಎಷ್ಟು ಸೂಕ್ಷ್ಮ ಇದು. ಇದು ನೋಡಿ ಮಾಡುವಂತ ಒಂದು ವಾದ್ಯ ನರ್ತಕಿಯರು ಎಷ್ಟು ಅವರು ಉಳಿ ಎಷ್ಟು ಸೂಕ್ಷ್ಮ ಇರ್ಬೇಕು. ಸೂಜಿ ಎಷ್ಟು ನೋಡಿದೆ ಎಷ್ಟು ಭಾರಿ ಇದು ನೋಡಿದ ಎಷ್ಟು ಸೂಕ್ಷ್ಮ ಏನು ಇದು. ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ತೋರಿಸು ನೋಡುದು ಶಿವಪಾರ್ವತಿರು ಏನು ಅದು ಒಟ್ಟದ ಈಗ ಅಲ್ಲಿ ನರ್ತೆ ಗಂಡು ಹೆಣ್ಣು ಇವೆಲ್ಲ ಎಷ್ಟು ಸೂಕ್ಷ್ಮ. ಇದ್ರ ಬಗ್ಗೆ ಏನು ಹೇಳ್ಬೇಕು ಗೊತ್ತಾಗಲ್ದು. ಇನ್ನೊಂದು ಯಾವ್ದಂದ್ರಿ ಸಾಹೇಬ್ರಿ ನೀವು? ಯಕ್ಷಗಂಧರ್ವ. ಹಾಂ 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 ಅಲ್ಲಿ ಹೇಳ್ರಲ್ಲ ಸರ್ ಸ್ಪೀಕರ್ ತಗೊಂಡು ಇದು ಹಾಕ ಸರ್. ಹಾಂ ಕಂಪ್ಲೀಟ್ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಐತೆ ನೋಡ್ರಿ. ಹಾಂ ಇಲ್ಲಿ ವಾದ್ಯ ನುಡಿಸ್ತಕ್ಕಂಥವ್ರು, ಹಾಂ ನರ್ತಕಿಯರು, ಹಾಂ ವಾದ್ಯ ವೃಂದದವರು, ಹಾಂ ಇಲ್ಲಿ ಏನು ಅದ್ರ ಜೊತೆಗೆ ನರ್ತಯ ಮಾಡ್ತಾ ಇದ್ದಾಳ. ಹಾಂ ಹಾಂ ಈ ರೀತಿ ಕಂಟಿನ್ಯೂಟಿ ಇಲ್ಲಿ ಏನು ಒಂದು ಕಂಬದ ಮೇಲ್ಭಾಗದೊಳಗೆ ಕೆತ್ತನೆ ಇದೆ. ಇಲ್ಲಿ ಸೂಕ್ಷ್ಮ ಕೆತ್ತನೆ ಅಂತ ತಾವು ಗಮನಿಸಿದಾಗ ಹಾಂ ಸರ್ ಇಲ್ಲಿ ತಾವು ನೋಡ್ತೀರಿ ಹಾಂ ಹಾಂ ಹೊಯ್ಸಳರ ಕಾಲದೊಳಗೆ ಏನ್ ವಾಸ್ತುಶಿಲ್ಪ ಹಾಂ ಇಲ್ಲಿ ಬಿಡಿಸಿ ಹಾಲು ಉಸಿರಿ ಕೆತ್ತನೆ ಇದು ಒಳಗೆ ಎಷ್ಟು ಸೂಕ್ಷ್ಮ ಕೆತ್ತಾರ ಅಂತಂದ್ರೆ ಇದ್ರೊಳಗ ನೀವು ಕಣ್ಣು ಆಮೇಲೆ ಇಲ್ಲಿ ವಾದ್ಯ ನುಡಿಸ್ತಕ್ಕಂಥವ, ಇಲ್ಲಿ ಡ್ಯಾನ್ಸ್ ಮಾಡುವಂತಹದ್ದು ದೃಶ್ಯ, ಇಲ್ಲಿ ದಂಪತಿಗಳು ಈ ರೀತಿ ನೀವು ನೋಡ್ತಾ ಹೋದ್ರೆ ಇಲ್ಲಿ ಪ್ರತಿಯೊಂದು ನೋಡ್ಲಿಕ್ಕೆ ಒಂದು ಕಣ್ಣು ಸಾಲದು. ಅಂದ್ರೆ ಒಂದೇ ಒಂದು ತಾಸು ಸಾಲದು, ಹೆಚ್ಚಿಗೆ ಟೈಮ್ ಹ್ಯಾಂಗ ಉಳಿ ಆಡಿಸಿರ್ಬೇಕು ಅವರು ಏನು. ಅದೇ ರೀತಿ ಇಲ್ಲಿ ಸಹ ಕೆತ್ತನೆ ಇದೆ ನೋಡಿ, ಕಾಣಿಸ್ತದೆ. ಇದು ಸ್ವಲ್ಪ ಹಾಳಾಗಿದೆ ಆದ್ರೂ ಅಲ್ಲಲ್ಲೇ ನಿಮ್ಗೆ ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಿ ಕೆತ್ತನೆ ಇದೆ, ಇದೈತೆ ನೋಡ್ರಿ, ಅದ ಸೂಕ್ಷ್ಮ ಕೆತ್ತನೆ ಇದು ಕಾಣಿಸ್ತದೆ ನೋಡಿ. ಇಲ್ಲಿ ಮತ್ತೆ ಮುಂದುವರಿಯುತ್ತೆ. ಅಂದ್ರೆ ಇಲ್ಲಿ ಮೇಲೆ ಕೆತ್ತನೆ ಸ್ವಲ್ಪ ದೊಡ್ಡದು ಇದ್ರೆ ಇದು ಸಣ್ಣದದ, ಅದನ್ನು ತಾವು ಗಮನಿಸಿದ್ರೆ ಗೊತ್ತಾಗುತ್ತೆ ಎಷ್ಟು ಸೂಕ್ಷ್ಮ. ಇದು ಸಾಧನೆ ಯಾರಿಗೆ ಕೆತ್ತಬೇಕು. ಮತ್ತೆ ಅಲ್ಲಿ ನೋಡ್ರಿ ಒಂದು ಗೋಪುರ,
ಅದು ಎಷ್ಟು ಕಲಾತ್ಮಕ ಕೆತ್ತನೆ ಐತಂದ್ರೆ ಹ್ಮ್. ದೇಶ ವಿದೇಶಿ ಪ್ರವಾಸಿಗರು ಹ್ಮ್ ಇದು ನೋಡ್ಲಿಕ್ಕೆ ಬರ್ತಾ ಇದ್ದಾರೆ. ಅಲ್ಲೇ ಈ ರೀತಿ ಕೆತ್ತನೆ ನಿಮ್ಗೆ ನೋಡ್ಲಿಕ್ಕೆ ಸಿಗುದಿಲ್ಲ. ಸಿಗುದಿಲ್ಲ ಸರ್, ಸಿಗುದಿಲ್ಲ. ಇಲ್ಲಿ ಕಂಬಗಳು ವೈವಿಧ್ಯಮಯ ಅದು. ಇಲ್ಲಿ ಯಾವ ರೀತಿ ಏನ್ ಬೇಕು ಎಲ್ಲ ಸಂಗ್ರಹ ಮಾಡಿ ಇಟ್ಟಾರ. ಯಾರಿಗೆ ಏನ್ ಬೇಕು ಹ್ಯಾಂಗ್ ಕೆತ್ತರಿ ನೋಡ್ರಿ ಸರ್, ಒಂದು ಕೆಸರೊಳಗ ಇದು ಮಾಡ್ದಂಗ ಮಾಡ್ಯಾರ ಅವ್ರು ಕಲ್ಲು. ಕಂಪ್ಲೀಟ್ ಒಂದು ಬಾಗಿಲುವಾಡ. ಹ್ಮ್ ಇಲ್ಲಿ ನೋಡ್ರಿ ಜೈನರ ಪಂಚಬಿಂಬ ಇದೆ. ಜೈನ್ರದನ್ರಿ ಸರ್ ಇದು? ಹಾ, ಕಂಪ್ಲೀಟ್ ಜೈನ ಬಿಂಬಗಳು ಅದಾವ. ಹೌದಾ, ಇಲ್ಲಿ ಜೈನ ಬಿಂಬ ಇದೆ. ಇಲ್ಲಿ ಸಿಕ್ಕಂತ ಎಲ್ಲ ಗಣಪತಿ, ಶಿವಲಿಂಗ, ಇಲ್ಲಿ ಎಲ್ಲ ಇವುಗಳನ್ನು ಸಂಗ್ರಹ ಮಾಡಿ ಇಟ್ಟಿವಲ್ಲ. ಇಲ್ಲಿ 10 ಶಾಸನಗಳು ಸಹ ತಗೊಂಬಂದಿ.